ನ್ಯೂಸ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ದೆಹಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಅಣುಕು ಶವಯಾತ್ರೆ. ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಗೆ ಬಿಜೆಪಿಯಿಂದ ತಂಡ ರಚಿಸಿ ಮತದಾರರ ನೆರವಿಗೆ ಅಭಿಯಾನ ಜಿ ಶಂಕರ್ ರೆಡ್ಡಿ. ರೈತರ ಸಂಪೂರ್ಣ ಸಾಲ ಮನ್ನಾ ಬರಗಾಲ ಘೋಷಣೆಗೆ ಆಗ್ರಹಿಸಿ ಜುಲೈ 24ರಂದು ದೇವದುರ್ಗ ಮಂದಕಲ್ ಕ್ರಾಸ್ ಬಳಿ ರಸ್ತೆ ತಡೆ ಮಸ್ತಾನ್ ನಾಯಕ್. ಮತ್ತು ಸಮಯಕ್ಕೆ ಬಾರದ ಬಸ್ ಮನ್ಸ್ಲಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಣೆಗಾರಿಕೆ ನಿಗದಿಪಡಿಸುವಂತೆ ನೀಟ್ ಪರೀಕ್ಷೆಗೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇದೇ ವೇಳೆ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸ್ರಾಜ್ ಮಾತನಾಡಿ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನ್ಯಾಯವಾಗಿದ್ದು, ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗಾಗಿ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ದೇಶದಾದ್ಯಂತ ಹೋರಾಟ ನಡೆಸುತ್ತಿದೆ ಎಂದು ಹೇಳಿದರು. ಸಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳು ವಿದ್ಯಾರ್ಥಿಗಳ ಪರವಾಗಿ ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸುತ್ತಿವೆ. ಅದೇ ರೀತಿ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಕಳೆದ 25 ದಿನಗಳಿಂದ ವಿದ್ಯಾರ್ಥಿಗಳ ಭವಿಷ್ಯ ಹಾಗೂ ನ್ಯಾಯಯುತ ಶಿಕ್ಷಣ ವ್ಯವಸ್ಥೆಗಾಗಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದು, ಅವರಿಗೆ ಎಲ್ಲರೂ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದರು. ತಾವು ಜುಲೈ 20ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು, ದೇಶದ ವಿವಿಧ ರಾಜ್ಯಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರು ಸೇರಿದ್ದರು. ನೀವು ಒಬ್ಬರೇ ಅಲ್ಲ, ದೇಶದಾದ್ಯಂತ ವಿದ್ಯಾರ್ಥಿಗಳು ನಿಮ್ಮ ಜೊತೆಯಲ್ಲಿದ್ದಾರೆ ಎಂಬ ಸಂದೇಶವನ್ನು ಅಲ್ಲಿ ಕಂಡಿದ್ದಾಗಿ ಹೇಳಿದರು. ದೇಶದಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ನಡೆಸುತ್ತಿರುವುದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಡೆದಿರುವ ಅನ್ಯಾಯದ ವಿರುದ್ಧದ ಆಕ್ರೋಶವಾಗಿದೆ. ಜಿಲ್ಲೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿಯೂ ನಾವಿದ್ದು ಅವರ ಮನೋಬಲ ಹೆಚ್ಚಿಸುವ ಕೆಲಸ ಮಾಡಬೇಕಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳ ಧ್ವನಿಗೆ ಬಲ ತುಂಬುವ ಉದ್ದೇಶದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಛಾತ್ರೋಂಕಿ ಗೂಂಜ್ ಅಭಿಯಾನಕ್ಕೆ ಕರೆ ನೀಡಿದ್ದಾರೆ. ಈ ಅಭಿಯಾನದ ಮೂಲಕ ದೇಶದಾದ್ಯಂತ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾಂಗ್ರೆಸ್ ಬೆಂಬಲ ವ್ಯಕ್ತಪಡಿಸುತ್ತಿದೆ. ಇದರ ಆರಂಭ ರಾಜಸ್ಥಾನದ ಕೋಟಾದಲ್ಲಿ ನಡೆದ ಸಮಾವೇಶದಿಂದ ಆಗಿದ್ದು, ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಣೆಗೆ ಇದರ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಮೇ 21ರಂದು ನಡೆದ ನೀಟ್ ಪರೀಕ್ಷೆಗೆ ಸುಮಾರು 22ರಿಂದ 23 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು. 1 ವರ್ಷಕ್ಕೂ ಹೆಚ್ಚು ಕಾಲ ಕಠಿಣ ಪರಿಶ್ರಮ ಪಟ್ಟು ದುಬಾರಿ ಕೋಚಿಂಗ್ ಪಡೆದು ಪರೀಕ್ಷೆಗೆ ಸಿದ್ಧರಾದ ವಿದ್ಯಾರ್ಥಿಗಳ ಪೋಷಕರು ಒಟ್ಟಾರೆ ಸುಮಾರು 1.32 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಆದರೆ ಅವರ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಬಿಜೆಪಿ ಸರ್ಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಘಟನೆ ನಡೆಯಲು ಅವಕಾಶ ಮಾಡಿಕೊಟ್ಟಿದೆ ಎಂದು ಆರೋಪಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಳಿಕ ಜೂನ್ 22ರಂದು ಮರುಪರೀಕ್ಷೆ ನಡೆಸಲಾಯಿತು. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಥವಾ ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳು ಹಾಗೂ ಪೋಷಕರಲ್ಲಿ ಕ್ಷಮೆ ಕೇಳಲಿಲ್ಲ. ಪರೀಕ್ಷಾ ಪೇ ಚರ್ಚೆ ನಡೆಸುವ ಪ್ರಧಾನಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಕುರಿತು ಮೌನ ವಹಿಸಿರುವುದು ಏಕೆ ಎಂಬುದನ್ನು ದೇಶದ ಜನತೆಗೆ ಉತ್ತರಿಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆ ವಿವಾದದ ಬಳಿಕ 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ ಅವರು, ಇಷ್ಟಾದರೂ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ನೋವನ್ನು ಅರ್ಥ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಟೀಕಿಸಿದರು. ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಹಾಗೂ ಮತದಾನದ ಹಕ್ಕು ನೀಡಿದೆ. ಪ್ರಜಾಪ್ರಭುತ್ವದ 4 ಪ್ರಮುಖ ಅಂಗಗಳಾದ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಹಾಗೂ ಮಾಧ್ಯಮಗಳು ಬಲವಾಗಿದ್ದಾಗ ಮಾತ್ರ ದೇಶ ಮತ್ತು ಸಂವಿಧಾನ ಸುರಕ್ಷಿತವಾಗಿರುತ್ತದೆ. ಆದರೆ ಬಿಜೆಪಿ ಸರ್ಕಾರ ಈ ಸಂಸ್ಥೆಗಳ ಮೇಲೆ ದಾಳಿ ನಡೆಸುತ್ತಿದೆ ಎಂದು ಆರೋಪಿಸಿದರು. ಸಂವಿಧಾನ ಹಾಗೂ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗಾಗಿ ದೇಶದಾದ್ಯಂತ ಮತ್ತೊಮ್ಮೆ ಹೋರಾಟದ ಅಗತ್ಯವಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ನಡೆಯುತ್ತಿರುವ ಈ ಹೋರಾಟದಲ್ಲಿ ಒಂದಾಗಿ ಭಾಗವಹಿಸಬೇಕು. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಯುವಜನತೆ ಮುಂದಾಗಬೇಕು ಎಂದು ಕರೆ ನೀಡಿದರು.
ಮಾಡಲೇಬೇಕು. ಬೇಕೇ ಬೇಕು. ವಿನಂತಿ, ಸ್ವಲ್ಪ ಜಾಗ ಬಿಟ್ಟು ಸಾರಿಗೆ ಕೂತ್ಕೊಳ್ಬೇಕಾಗಿ ವಿನಂತಿ. ಸ್ವಲ್ಪ ಅವ್ರು ಕಾಣ ರವಿ ಸಾಹೇಬರಿಂದ ನಿಂತಾದ್ರೆ ಎಲ್ಲರೂ ಕೂತ್ಕೋಬೇಕಂತ ವಿನಂತಿ ಮಾಡಿಕೊಳ್ಳುತ್ತೇವೆ. ದಯವಿಟ್ಟು ಬಿಜೆಪಿ ಸರ್ಕಾರಕ್ಕೆ, ದೇಶದ ಯುವಜನತೆಗೆ, ಗುಂಡಾ ಮೋದಿ ಸರ್ಕಾರಕ್ಕೆ, ಗುಂಡಾ ಮೋದಿ. ಅಂಬೇಡ್ಕರ್ ಸೇನೆಯ ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ವಿದ್ಯಾರ್ಥಿ ಅಂತ ಧರ್ಮೇಂದ್ರ ಪ್ರಧಾನ್ ಅವರ ಶವಯಾತ್ರೆ ನಡೀತಾ ಇದೆ. ಯಾತ್ರೆ ಮಾಡ್ಕೊಂಡು ಬರ್ತಾರ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಲವೊಂದು ಲೀಡರ್ಗಳು ನಾವು ಎಜುಕೇಶನ್ ಸಿಸ್ಟಮ್ ನಮ್ದು ಬಹಳ ಫಂಡಮೆಂಟಲ್ ರೈಟ್ಸ್ ಅನ್ನು ಯಾರು ಕರೆಕ್ಟ್ ಆಗಿ ಇನ್ಕ್ಲೂಡ್ ಮಾಡಿಲ್ಲ. ಈಗ ನಾವು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಓನ್ಲಿ I am Chetna Jain from Vedanta College. So before saying anything, so thanks and future thank you so much. ದೊಡ್ಡವರೆಲ್ಲ ಇದ್ದಾರೆ ನಮಗೋಸ್ಕರ, ಎಲ್ಲರಿಗೂ ನಮ್ಮ ಫ್ಯೂಚರ್ ಎಲ್ಲರೂ ನೀವೆಲ್ಲ ಪ್ಲೀಸ್ ಎಲ್ಲರೂ ಕೂತ್ಕೊಳ್ಳಿ. ಎಲ್ಲರೂ ಸ್ವಲ್ಪ ಶಾಂತ ಆಗಿರಿ. ಪ್ಲೀಸ್ ಎಲ್ಲರೂ ಕೂತ್ಕೊಳ್ಳಿ. ಈ ಹೋರಾಟವನ್ನು ಅವ್ರಿಗೋಸ್ಕರ ಮಾಡ್ತಾ ಇದೀವಂತ ಅವ್ರು ಇಡೀ ದೇಶದಲ್ಲೇ ಆಗ್ತಿರೋ ಘಟನೆಗಳನ್ನ ನಮ್ಮ ಜಿಲ್ಲೆಯಲ್ಲಿನೂ ನಮ್ಮ ವಿದ್ಯಾರ್ಥಿ ಜೊತೆಲಿ ನಾವು ನಿಂದಿರಬೇಕು. ಅವ್ರ ಮನೋಬಲವನ್ನು ನಾವು ಎತ್ತಿಡಬೇಕು. ಅದೇ ರೀತಿ ಏನು ಭವಿಷ್ಯವನ್ನ ಕಟ್ಲಿಕ್ಕೆ ಹೋಗ್ತಾ ಇದೀವಿ, ಅದ್ರ ಜೊತೆಲಿ ನಾವೆಲ್ಲರೂ ನಿಂದಿರ್ಬೇಕಂತ ಹೇಳಿ ಇವತ್ತು ನಮ್ಮ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರು ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಛಾತ್ರೋಂ ಕಿ ಗೂಂಜ್ ಅಂತ ಹೇಳಿ. ಏನದು ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಅದು ಯಾವ್ದದು? ಛಾತ್ರೋಂ ಕಿ ಗೂಂಜ್ ಅಂತ ಹೇಳಿ ಒಂದು ಕೂಗನ್ನ ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಬಂಧುಗಳೇ, ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಾವು ಮೇ 21ನೇ ತಾರೀಕು ಎಲ್ಲರೂ ನಾವು ನೆನ್ಪಾಡ್ಕೋಬೇಕಾಗ್ತದೆ. ಬಂಧುಗಳೇ, ಮೇ 21ನೇ ತಾರೀಕು ಏನು ನೀಟ್ ಪರೀಕ್ಷೆ ಬರಬೇಕಾದಂತ 22 ಲಕ್ಷ 23 ಲಕ್ಷ ಮಕ್ಕಳು 1 ವರ್ಷ 1.5 ವರ್ಷದಿಂದ ಅವರ ಪ್ರಯತ್ನ, ಅವರ ಶ್ರಮ ಮಾಡಿ ಕೋಚಿಂಗ್ ಕ್ಲಾಸಸ್ ಹೋಗಿ ಸಾವಿರಾರು ಏನು ಕೋಟಿ, ಇವತ್ತು 1,32,000 ಕೋಟಿಯನ್ನ ಇಡೀ 22 ಲಕ್ಷ 23 ಲಕ್ಷ ಮಕ್ಕಳು ಅವರ ತಂದೆ ತಾಯಿಗಳು ಖರ್ಚು ಮಾಡಿದ್ದಾರೆ ಅವ್ರ ಕೋಚಿಂಗ್ಗೋಸ್ಕರ. ಆ 1 ವರ್ಷ ಶ್ರಮ ಪಟ್ಟಿದ್ದಂತ ಮಕ್ಕಳಿಗೆ ಏನ್ ಕೊಟ್ಟರು ನಮ್ಮ ಬಿಜೆಪಿ ಸರ್ಕಾರ? ಪೇಪರ್ ಸೋರಿಕೆ ಕೊಟ್ಟಿದ್ದಾರೆ, ಹೌದಾ ಇಲ್ಲ? ಮಕ್ಕಳನ್ನ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಏನ್ ಕೊಟ್ಟಿದ್ದಾರೆ? ಪೇಪರ್ ಲೀಕ್. ಅದು 21ನೇ ತಾರೀಕಿನಾಗಿತ್ತು, ಮೇ 21ನೇ ತಾರೀಕಾಗಿತ್ತು. ನಾವು ಮಾಡಬೇಕು, ಏಳನೇ ಕ್ರಾಂತಿ ತರಬೇಕು. ಏನು ಈ ಕ್ರಾಂತಿಯನ್ನ ಆಗಸ್ಟ್ ಕ್ರಾಂತಿ ಅಂತ ನಾವು ಕರಿಬೇಕಾಗ್ತದೆ. ಏನು ಆಗಸ್ಟ್ದಲ್ಲಿ ನಾವು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೋ, ಮತ್ತೆ ಅದೇ ಆಗಸ್ಟ್ ಅಲ್ಲಿ ಮತ್ತೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ಇವತ್ತು ನಾವೆಲ್ಲರೂ ಸೇರಿ ಎಲ್ಲೋ ಒಂದ್ ಕಡೆ ಒಂದಾಗಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಬಂಧುಗಳೇ. ನಿಮಗೆ ಗೊತ್ತಿರ್ಬೇಕು, ಎಲ್ಲರೂ ಸರಿಯಾಗಿ ಕೇಳಿಸ್ಕೋಬೇಕಿದು. ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಇದು ಈ ಸಂವಿಧಾನ ಏನಿದೆಯಲ್ಲ ನಮ್ಮೆಲ್ಲರಿಗೂ ಹಕ್ಕುಗಳು ಕೊಟ್ಟಿದೆ, ಹೌದಾ ಇಲ್ಲ? ಗೊತ್ತಿರಲಿಲ್ಲ, ಈ ಸಂವಿಧಾನ ಎಲ್ಲರಿಗೂ ಹಕ್ಕುಗಳು ಕೊಟ್ಟಿದೆ.
ಆದ್ರೆ ಈ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಓಟು, ಹೌದಾ? ಈ ದೇಶದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ಆ ನಾಗರಿಕತೆ ನಮ್ಮೆಲ್ಲರಿಗೂ ಇದೇ ಇಲ್ಲ. ಇದಕ್ಕೂ ಮೊದಲು ಹಿರಿಯ ಮುಖಂಡ ಕೆ ಶಾಂತಪ್ಪ ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಬಿಜೆಪಿ ಸರ್ಕಾರ ಆಟವಾಡುತ್ತಿದೆ. ಬಿಜೆಪಿಗೆ ನಾಚಿಕೆ ಇಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯವಾದರೂ ಬಿಜೆಪಿಯ ನಾಯಕರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಅಲ್ಲಿನ ಭದ್ರತಾ ಸಂಸ್ಥೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹೊಡೆಸುತ್ತಿದ್ದಾರೆ. ಮಾತುಕತೆಗೆ ಕರೆಸಿ ವಿದ್ಯಾರ್ಥಿಗಳನ್ನು ಗೃಹ ಬಂಧನದಲ್ಲಿಡುತ್ತಿದ್ದಾರೆ. ಬಿಜೆಪಿ ನಾಟಕವಾಡುತ್ತಾ ಭಾವನಾತ್ಮಕವಾಗಿ ಓಟ್ ಪಡೆದು ಈಗ ಈ ರೀತಿ ಮಾಡುತ್ತಿರುವುದು ಸರಿಯಲ್ಲ. ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ನೈತಿಕ ಹೊಣೆ ಹೊತ್ತು ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಮಹಮ್ಮದ್ ಶಾಲಂ, ನರಸಿಂಹಲು ಮಾಡಗಿರಿ, ಅಬ್ದುಲ್ ಕರೀಂ, ಡಿಎಸ್ಎಸ್ ಮುಖಂಡ ಎಂಆರ್ ಭೇರಿ, ಮುಖಂಡರಾದ ಮಲ್ಲೇಶ್ ಕೊಲಿಮಿ, ವಿಶ್ವನಾಥ್ ಪಟ್ಟಿ, ಯೂಸುಫ್ ಖಾನ್, ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಾದಾಪೀರ್, ಅರುಣ್ ದೋತರ್ ಬಂಡಿ, ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಗಟ್ಟುಬಿಚ್ಚಾಲಿ, ರಾಜ್ಯ ಕಾರ್ಯದರ್ಶಿ ಫೈಜಲ್ ಖಾನ್, ನಗರಾಧ್ಯಕ್ಷ ಮಹಮ್ಮದ್ ಲೈಬಾದ್, ಕೆ ರಾಘವೇಂದ್ರ, ಎಂಡಿ ಜಾವಿದ್, ಪ್ರತಾಪ್ ರೆಡ್ಡಿ, ಪ್ರವೀಣ್ ಕುಮಾರ್ ಗುಡಿಸಿ, ಅಬೀಬ್ ಕಾಜಿ, ಮುದಾಸಿ, ಮಧುಕುಮಾರ್, ರಾಬರ್ಟ್, ಸೀನು ಅಸ್ಕಿಹಾಳ, ಹುಸೇನ್ ಪಾಷಾ, ಇಸ್ಮಾಯಿಲ್ ಮಾಡಗಿರಿ, ಕಿಶೋರ್, ವೀರ ಗಂಗಾಧರ್, ಸಂತೋಷ್ ಸೊಪ್ಪಿನಮಠ, ಲಿಂಗಣ್ಣ ಹವಾಲ್ದಾರ್ ನಾಯಕ್, ಶಾಮಿದ್, ಪ್ರವೀಣ್ ಕುಮಾರ್, ಸಂತೋಷ್ ಕುಮಾರ್ ಹಾಗೂ ಬ್ಲಾಕ್ ಅಧ್ಯಕ್ಷರಾದ ಅಬ್ದುಲ್ ಗೌಸ್, ಪ್ರೀತಂ ಕೋಡ್ಲಿ, ರಫಿ ಸಿರವಾರ, ಕುಮಾರ್ ರಾಥೋಡ್, ಮೌನೇಶ್ ಪೂಜಾರಿ, ಅಬ್ದುಲ್ ಖದೀರ್, ಹನುಮಂತ ಕರಣಿ, ರಾಜುಗೌಡ ಅರಕೆರ, ಆಸಿಫ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ಅಣುಕು ಶವಯಾತ್ರೆ ನಡೆಸಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನವದೆಹಲಿ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ಸಾಮಾಜಿಕ ಹೋರಾಟಗಾರರು ಸೇರಿ 22 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಸೋನಂ ವಾಂಗ್ಚುಕ್ ರವರ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳಾಗಿವೆ. ನಿರ್ಲಕ್ಷ್ಯ ವಹಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಮಂತ್ರಿಗಳು, ಶಿಕ್ಷಣ ಮಂತ್ರಿ ಸೌಜನ್ಯಕ್ಕಾದರೂ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಸೋನಂ ವಾಂಗ್ಚುಕ್ ರವರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನ ಮಾಡಿಲ್ಲವೆಂದು ದೂರಿದರು. ಸೋನಂ ವಾಂಗ್ಚುಕ್ ರವರನ್ನು ಬಲವಂತವಾಗಿ ಸತ್ಯಾಗ್ರಹ ಸ್ಥಳದಿಂದ ದೌರ್ಜನ್ಯ ನಡೆಸಿ ಎಳೆದೊಯ್ದು ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಆಸ್ಪತ್ರೆಗೆ ಸೇರಿದ ನಂತರ ಸತ್ಯಾಗ್ರಹ ಸ್ಥಳದಲ್ಲಿ ಸೋನಂ ವಾಂಗ್ಚುಕ್ ರವರ ಧರ್ಮಪತ್ನಿಯವರ ನೇತೃತ್ವದಲ್ಲಿ ಹಾಗೂ ವಿದ್ಯಾರ್ಥಿಗಳು, ಯುವ ಜನರ ನೇತೃತ್ವದಲ್ಲಿ ಸಂಸದ ಭವನ ಮುತ್ತಿಗೆ ಯತ್ನ ನಡೆಸಲಾಯಿತು. ಈ ವೇಳೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿ ಮನಬಂದಂತೆ ಥಳಿಸಿದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗೊಂಡಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಡಲೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು.
ಸರ್ಕಾರ ಹೊಂಟೋದ ತಪ್ಪು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಅಂಬೇಡ್ಕರ್ ಸೇನೆ ಮತ್ತು ದಲಿತ ಪರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಕೇಂದ್ರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಲಗೈ ಬಂಟ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಏನು ನೀಟ್ ಎಕ್ಸಾಮ್ ಅನ್ನ ಮಾಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಪೇಪರ್ ಅನ್ನ ಲೀಕ್ ಮಾಡಿರ್ತಕ್ಕಂಥ ರೂವಾರಿ ಯಾರಂತ ಬಂದ್ರೆ ಅದು ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅಂತ ಈ ಸಂದರ್ಭದಲ್ಲಿ ಕಂಠಘೋಷವಾಗಿ ಖಂಡಿಸ್ತೇವೆ. ಅದೇ ರೀತಿಯಾಗಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೋರಾಟ ಕರೆ ಕೊಟ್ಟಾಗ ಇಡೀ ದೇಶ ತುಂಬ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಸಂಸತ್ ಭವನ ಮುತ್ತಿಗಾರಿಕಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ನಾವು ಇವತ್ತು ರಾಯಚೂರು ಜಿಲ್ಲಾ ಅವರು ಖಂಡನೆ ಮಾಡ್ತೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಕೇಸ್ ಹಾಕಿರ್ತಕ್ಕಂಥದ್ದು ನಾವು ಖಂಡನೆ ಮಾಡ್ತೇವೆ. ಇಷ್ಟೆಲ್ಲ ಆಗಿದ್ದಕ್ಕಂಥ ಕಾರಣ ಕೇಂದ್ರ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಮತ್ತೆ ಧರ್ಮೇಂದ್ರ ಪ್ರಧಾನ್ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಪಾಲಿಗೆ ಮರಣಶಾಸ್ತ್ರವನ್ನು ಮಾಡಿರ್ತದೆ. ಹಾಗಾಗಿ ಇವತ್ತು ನಾವೆಲ್ಲ ಪ್ರಧಾನ ಅವರಿಗೆ ಸುಟ್ಟಾಗ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಸು ವಾಪಸ್ ತಗೋಬೇಕಂತ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಎಂಆರ್ ಭೇರಿ, ತಮ್ಮಣ್ಣ ವಕೀಲ, ಬಂದೇ ನವಾಜ್, ರಾಮಕೃಷ್ಣ, ಅಮರಯ್ಯ ಸ್ವಾಮಿ, ಚಂದ್ರು ಯಕ್ಲಾಸ್ಪುರ್, ಎಂ ವಸಂತ್, ಬಾಬು, ಪುಷ್ಪರಾಜ್, ಕುಮಾರಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಗೆ ಸಾರ್ವಜನಿಕರ ಸಹಕಾರ ಪಡೆಯುವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷವು ಶನಿವಾರ ಮತ್ತು ಭಾನುವಾರ ಜಿಲ್ಲೆಯಾದ್ಯಂತ ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ನಗರ ವಿಧಾನಸಭಾ ಕ್ಷೇತ್ರದ ಎಸ್ಐಆರ್ ಪ್ರಮುಖ ಶಂಕರ್ ರೆಡ್ಡಿ ತಿಳಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚುನಾವಣಾ ಆಯೋಗದ ವತಿಯಿಂದ ಬಿಎಲ್ಒಗಳು ಮನೆ ಮನೆಗೆ ಇನ್ಯೂಮರೇಷನ್ ಫಾರಂಗಳನ್ನು ವಿತರಿಸಿದ್ದು ಬಹುತೇಕ ಬೂತ್ಗಳಲ್ಲಿ 100% ವಿತರಣೆ ಪೂರ್ಣಗೊಂಡಿದೆ. ಬಿಜೆಪಿ ವತಿಯಿಂದ ನಿಯೋಜಿಸಲಾದ ಬಿಎಲ್ಎ 2 ಕಾರ್ಯಕರ್ತರು ಬಿಎಲ್ಒಗಳಿಗೆ ಸಹಕಾರ ನೀಡುತ್ತಿದ್ದು, ಇದೀಗ ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ನೆರವಾಗಲು ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಪ್ರತ್ಯೇಕ ಸಹಾಯವಾಣಿ ಆರಂಭಿಸಲಾಗಿದೆ. ಎಸ್ಐಆರ್ ಕುರಿತು ಯಾವುದೇ ಗೊಂದಲ ಮತ್ತು ಸಹಾಯಕ್ಕಾಗಿ ಸಹಾಯವಾಣಿ ಸಂಖ್ಯೆ 8073018100 ಅಥವಾ 8073058100 ಫಾರಂ ಭರ್ತಿ ಮತದಾರ
ಮತದಾರರ ಪಟ್ಟಿಗೆ ಸಂಬಂಧಿಸಿ ಮಾಹಿತಿ ಹಾಗೂ ಇತರೆ ತಾಂತ್ರಿಕ ಸಮಸ್ಯೆಗಳ ಪರಿಹಾರಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಶನಿವಾರ ಮತ್ತು ಭಾನುವಾರ ನಡೆಯಲಿರುವ ಮಹಾಸಂಪರ್ಕ ಅಭಿಯಾನದಲ್ಲಿ ಪಕ್ಷದ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಜಾಗೃತಿ ಮೂಡಿಸುವುದರ ಜೊತೆಗೆ ಫಾರಂ ಭರ್ತಿ ಮಾಡಲು ಸಹಾಯ ಮಾಡಲಿದ್ದಾರೆ. ಸಾರ್ವಜನಿಕರು BLO ಹಾಗೂ BLA 2 ಕಾರ್ಯಕರ್ತರಿಗೆ ಸಹಕರಿಸಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಉಳಿಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಪಟ್ಟಿಯ ವಿಶೇಷ ಪರಿಷ್ಕರಣೆ ಆರಂಭವಾಗಿದೆ. ಕಳೆದ 30ನೇ ತಾರೀಕಿಂದ ಈ SIR ಪ್ರಕ್ರಿಯೆ ಶುರುವಾಗಿ ಎಲ್ಲ ಬೂತ್ಗಳಲ್ಲಿ ಕೂಡ ಸರ್ಕಾರದ ಮತ್ತು ಚುನಾವಣಾ ಆಯೋಗದ ವತಿಯಿಂದ BLOಗಳು ಮನೆ ಮನೆಗೆ ಇನ್ಯುಮರೇಷನ್ ಫಾರ್ಮ್ ಗಣಕೀಕರಣದ ಫಾರಮನ್ನು ಹಂಚುವ ಕಾರ್ಯ ನಡೀತಾ ಇದೆ. ಈಗಾಗಲೇ ಒಂದು ಚುನಾವಣಾ ಆಯೋಗದ ವರದಿ ಪ್ರಕಾರ ಎಲ್ಲ ಬೂತ್ಗಳಲ್ಲಿ ಕೂಡ 100% ಕೂಡ ಫಾರಂ ವಿತರಣೆ ಕಾರ್ಯ ಪೂರ್ಣಗೊಂಡಿದ್ದು ಮಾಹಿತಿ ಇದೆ. ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ BLA 2ಗಳಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಿಯೋಜಿಸಲ್ಪಟ್ಟಿರುವ ನಮ್ಮ ಕಾರ್ಯಕರ್ತರು ಚುನಾವಣೆ ಆಯೋಗದ ಅಧಿಕಾರಿಗಳಿಗೆ BLOಗಳಿದ್ದಾರೆ. ಅವರಿಗೆ ಸಹಕಾರಿಯಾಗಿ ಪ್ರತಿಯೊಂದು ಆ ಒಂದು ಬೂತ್ಗಳಲ್ಲಿ ಮನೆ ಮನೆಗೆ ಫಾರಂ ಹಂಚಲು ಅವರಿಗೆ ಸಹಕಾರಿಯಾಗಿ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಫಾರಂ ವಿತರಣೆ ಆಗಿರೋದ್ರಿಂದ ಆ ಒಂದು ಫಾರಂ ತುಂಬಲು ಮತ್ತು ಆ ಒಂದು ಫಾರಂ ತುಂಬಿರುವ ಫಾರಮನ್ನು ವಾಪಸ್ ತಗೊಳ್ಳುವಂಥ ಕಾರ್ಯ ಈಗ ನಡೀತಾ ಇದೆ. ಅದಕ್ಕೆ ಸಹಕಾರಿಯಾಗಿ ನಮ್ಮ ಪಕ್ಷದಿಂದ ಕೂಡ ಈಗಾಗಲೇ ಒಂದು ಕಾಲ್ ಸೆಂಟರ್ ಕೂಡ ಒಂದು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸರ್ಕಾರದ ಕಾಲ್ ಸೆಂಟರ್ ಹೊರತಾಗಿ ನಮ್ಮ ಪಕ್ಷದಿಂದ ಕೂಡ ಸಾರ್ವಜನಿಕರಿಗೆ ಸಹಾಯಕಾರಿಯಾಗಲು ಒಂದು ಕಾಲ್ ಸೆಂಟರ್ ಸಹಾಯವಾಣಿ ಕೂಡ ಒಂದು ಸ್ಥಾಪನೆ ಮಾಡಲಾಗಿದೆ ಪಕ್ಷದ ಕಾರ್ಯಾಲಯದಲ್ಲಿ. ಅದರ ಕುರಿತು ನಾವು ನಮ್ಮ ಪಕ್ಷದ ವತಿಯಿಂದ ಈ ಶನಿವಾರ ಮತ್ತು ಭಾನುವಾರ ವಿಶೇಷವಾಗಿ ಒಂದು SIR ಮಹಾಸಂಪರ್ಕ ಅಭಿಯಾನ ಅಂತೇಳಿ ನಾವು ಈಗ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಮುಖರೇನಿದ್ದಾರೆ ಮನೆ ಮನೆಗೆ ತೆರಳಿ ಒಂದು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮತ್ತು ಆ ಒಂದು ಫಾರಂ ತುಂಬುವಲ್ಲಿ ಅವರಿಗೆ ಸಹಕಾರ ಮಾಡಲು ಏನಾದರೂ ಸಹಾಯ ಬೇಕಿದ್ರೆ ಅದನ್ನು ಸಹಾಯ ಮಾಡಲು ಕೂಡ ನಮ್ಮ ಪಕ್ಷದ ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ಕಾರ್ಯಕರ್ತರು ಪ್ರತಿಯೊಂದು ಮನೆಗೂ ಕೂಡ ವಿಸಿಟ್ ಮಾಡಿ ಅಲ್ಲಿ ಅವರಿಗೆ ಸಹಕಾರ ಮಾಡುವಂಥ ಕೆಲಸ ಪಕ್ಷದ ವತಿಯಿಂದ ಮಾಡ್ತದೆ. ಅದ್ರ ಜೊತೆಗೆ ಅಲ್ಲಿ ಅವ್ರಿಗೆ ಏನಾದರೂ ಒಂದು ಆಕ್ಷೇಪಣೆಗಳು ಅಂತ ಏನಾದರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಕಾರಿಯಾಗಿ ಈ ಒಂದು ಕೆಲಸ ಮಾಡುವಂಥ ಕಾರ್ಯ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಶನಿವಾರ ಭಾನುವಾರ ಒಂದು ಬೃಹತ್ ಮಹಾಸಂಪರ್ಕ ಅಭಿಯಾನ SIR ಕುರಿತು ವಿಶೇಷವಾಗಿ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಹಿರಿಯರು, ಮಾಜಿ ಶಾಸಕರು, ಮಾಜಿ ನಗರಸಭೆ ಸದಸ್ಯರು, ನಗರ ಪಾಲಿಕೆ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳ ಈ ಒಂದು ಮಹಾಸಂಪರ್ಕ ಅಭಿಯಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ತಾರೆ ಅಂತ ನಾವು ಈಗಾಗಲೇ ಕರೆ ನೀಡಿದ್ದೀವಿ. ಈ ಒಂದು ತಮ್ಮ ಮೂಲಕ ಕೂಡ ಮತ್ತೊಂದು ಸತಿ ಸಾರ್ವಜನಿಕರಲ್ಲಿ ಕೂಡ ನಾವು ವಿನಂತಿಸಿಕೊಳ್ಳೋದೇನೆಂದರೆ ಈ ಶನಿವಾರ ಭಾನುವಾರ ದಯವಿಟ್ಟು ಸಮಯ ಮೀಸಲಿರಿಸಿ ತಮ್ಮಲ್ಲಿ ಬರುವ BLOಗಳು ಮತ್ತು BLA 2ಗಳಿಗೆ ನಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಅಲ್ಲಿ ಫಾರಂ ತುಂಬುವ ಸಮಸ್ಯೆ ಇದ್ದರೆ ಯಾವುದೋ ಹಳೆ 2002ರ SIR ಕುರಿತು ಏನಾದರೂ ಹುಡುಕುವ ಸಮಸ್ಯೆ ಇದ್ದರೆ ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಕೂಡ ಆ ಒಂದು ಸಂದರ್ಭದಲ್ಲಿ ಅದನ್ನು ಬಗೆಹರಿಸಿಕೊಂಡು ಈ ಒಂದು SIR ಅಲ್ಲಿ ತಮ್ಮ ಮತವನ್ನು ತಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಯಾವುದೇ ರೀತಿಯಲ್ಲಿ ಬಿಟ್ಟು ಹೋಗದಂತೆ ತಾವು ಕೂಡ ಒಂದು ಮುತುವರ್ಜಿ ವಹಿಸಿ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಮಾತನಾಡಿ, ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿ 20 ಮನೆಗಳಿಗೆ ಒಬ್ಬ ಕಾರ್ಯಕರ್ತರನ್ನು ನಿಯೋಜಿಸಿ ಮನೆ ಮನೆಗೆ ಭೇಟಿ ನೀಡಲಾಗುತ್ತಿದೆ. ಆರಂಭದಲ್ಲಿ ಇನ್ಯುಮರೇಷನ್ ಫಾರಂ ವಿತರಣೆ ಸವಾಲಾಗಿದ್ದರೂ ಪ್ರಸ್ತುತ 75% ಕಾರ್ಯ ಪೂರ್ಣಗೊಂಡಿದೆ ಎಂದು ಹೇಳಿದರು. ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು. ಹಾಗೆ ಮತ್ತೆ ಇದಕ್ಕೆ ಬರೋದ್ರಿಗೆ ಮತ್ತೆ ಇದು ಫೇಸ್ ಮಾಡೋರು ನಾವೇ, ಎಲೆಕ್ಷನ್ನಿಂದ ನಾವಾಗಿರ್ಬೋದು, ನಮ್ಮವರಾಗಿರ್ಬೋದು, ಯಾರೇ ಒಂದು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಪ್ರತಿಯೊಂದಿನಲ್ಲಿ ನಮ್ಮ BLO 2 ಪಕ್ಷದಿಂದ ಖಂಡಿತವಾಗಿ ಪಕ್ಕಾ ಕೆಲಸ ಮಾಡೋದು ಸತ್ಯ ಇದೆ. ಅದಕ್ಕೆ ಮತ್ತೆ 2 ದಿನ ಅಭಿಯಾನ ಮಾಡ್ತಾ ಇದೀವಲ್ಲ, ಇನ್ಯುಮರೇಷನ್ ಫಾರ್ಮ್ ರಿಟರ್ನ್ ಮಾಡೋದಕ್ಕೆ ಇದು ಅಭಿಯಾನ ಮಾಡ್ತಾರೆ. ಡೋರ್ ಟು ಡೋರ್ ಹೋಗಬೇಕು. 20 ಮನೆಗಳೇ ನಾವು ಯಾವ ರೀತಿ ಮಾಡಿದಾರಲ್ಲ ಅದೇ ರೀತಿ 20 ಮನೆಗೂ ಕಾರ್ಯಕರ್ತರು ಕೊಡ್ತಾ ಇದ್ದೀವಿ, ಹೇಳ್ತಾ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಆಗ್ತೀನಿ ಇದನ್ನು ನೋಡಿದರೆ ಮತ್ತೆ ಪುನಃ ನಿಮ್ಮ ಜೊತೆ ನಾವು ಹಂಚ್ಕೊಳ್ತೀವಿ. ಈಗ ಪ್ರಾಬ್ಲಮ್ ಆಗಿದೆ. ಯಾಕಂದರೆ ನನ್ನ ಮನೆ ಇಲ್ಲಿದ್ರೆ ಇನ್ನೊಂದು ಮನೆ ಅಲ್ಲಿರ್ತದೆ. ಒಂದೇ ಮನೆ 5 ವೋಟ್ಗಳು 5 ರೀತಿ ಇದ್ದಾಗ ಎಲ್ಲಿ ಹಂಚ್ಬೇಕು ಅವರು BLOs? ಈ ಕಾರಣ ಈ ಇನ್ಯುಮರೇಷನ್ ಫಾರ್ಮ್ ಇಶ್ಯೂ ಮಾಡೋದೇ ದೊಡ್ಡ ಅಟ್ಯಾಕ್ ಆಗಿತ್ತು BLOsಗೆ. ಅವಾಗ ನಮ್ಮ ಕಾರ್ಯಕರ್ತರು ಬಂದು ಜೊತೆ ಇದ್ದದಕ್ಕೆ ಮಾತ್ರ ಸ್ವಲ್ಪ ಈಸಿ ಆಯ್ತು ಅವ್ರಿಗೆ ಹಂಚೋದು. ಕಲೆಕ್ಟ್ ಮಾಡೋದು ಲೇಟ್ ಆಯ್ತು ಹೇಳ್ತಿಲ್ಲ ಸರ್. ಈಗ ಮಿನಿಮಮ್ ನ್ಯೂಮರೇಷನ್ 50% ತಲುಪಿದಾಗ ಮಾತ್ರ ನಾವು ಅದಕ್ಕೆ ಅಚೀವ್ ಮಾಡಕ್ಕೆ ಹೋಗ್ಬೇಕು. ನಮಗೆ ಎಕ್ಸ್ಟೆನ್ಷನ್ ಆಗಿದೆ. ಈಗಾಗಲೇ ಒಂದು ಬೂತಲ್ಲಿ ಕನಿಷ್ಠ ಅಂದರೆ 30 ಮಿನಿಮಮ್ 50, 100, 150 ಶಿಫ್ಟಿಂಗ್ ಆಗಿದೆ. 2002ರಲ್ಲಿ ಇದ್ದವ್ರು ಇಲ್ಲೇ ಯಾರು ಅದನ್ನು ಮ್ಯಾಪಿಂಗ್ ಮಾಡೋದು ನೋಡೋದು ಏನು ಸಿಗ್ತಾರೆ.
ಹಿಂಗಾಗಿ ಉಳಿದೋದ್ರಲ್ಲೇ ಟೈಮ್ ಆಗ್ತಾ ಇದೆ. ಆಮೇಲೆ ಸತ್ತವ್ರ ಸಂಖ್ಯೆ ಜಾಸ್ತಿ ಇದೆ. ಅದು ಯಾವತ್ತೂ ಡಿಲೀಟ್ ಆಗಿದೆ 15 ವರ್ಷದಿಂದ. ಈಗ ಅದೇ ಕನಿಷ್ಠ 50, 100, 60, 70, 80 ತನಕ ಸತ್ತವರಿದ್ದಾರೆ. ಆಮೇಲೆ ಡಬಲಿಂಗ್ ಇಲ್ಲ. ಕನಿಷ್ಠ ಒಂದು ಬೂತಲ್ಲಿ 700-800 ರೂಪಾಯಿ 800 ವೋಟರ್ಸ್ ಡಿಲೀಟ್ ಆಗೋ ಸಂಭವ ಇದೆ. ಕೆಲವು ಬೂತ್ ನಾವು ನೋಡಿಲ್ಲ. ನಮ್ಮ ಅಂಜನವಾಡದ ಒಂದು 120 ಬೂತಲ್ಲಿ 210 ಇಡೀ ರಾಯಚೂರು ಡಿಸ್ಟಿಕಲ್ಲಿ ಎಲ್ಲಿ ಡೆತ್ ಆಗಿಲ್ಲ. ಅಷ್ಟು ಡೆತ್ ಕೇಸು ನಮ್ಮ ಅಂಜನವಾಡದ ಒಂದು ಬೂತಲ್ಲಿ ಆಗಿದೆ. 210 ಡೆತ್. 210 ಡೆತ್ ಇವತ್ತು ನಾನು ವೆರಿಫಿಕೇಶನ್ ಮಾಡಿ ಕಂಪಲ್ಸರಿ ಅವ್ರ ಮನೆಯಲ್ಲಿ ಹೋಗಿ ವಿಸಿಟ್ ಮಾಡಿ ಎಲ್ಲ ಅವರಲ್ಲಿ ಪಂಚನಾಮ ಮಾಡಿ ತಗೊಂಡು 210 ಡೆತ್ ಆಗಿದ್ದು ಒಂದು ಬೂತಲ್ಲಿ. ಅದರಲ್ಲಿ ಇರ್ತಕ್ಕಂಥದ್ದು 1649 ವೋಟ್ ಇದೆ. ಆ 1649 200 ಡೆತ್ ಆಗಿದೆ. ಇಡೀ ರಾಯಚೂರು ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಡೆತ್ ಆಗಿದ್ದ ಕೇಸ್ ತೆಗೆದು ಅದೇ ಬೂತೆ. ಈ ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಮುಖಂಡರಾದ ಭೀಮಣ್ಣ ಮಂಚಾಲ, ಜೆಎಂ ಮೌನೇಶ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವುದು ಹಾಗೂ ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಹಾಗೂ ಕೃಷಿ ಅಭಿವೃದ್ಧಿ ಸೇನೆ ನೇತೃತ್ವದಲ್ಲಿ ಜುಲೈ 24ರಂದು ದೇವದುರ್ಗ ತಾಲೂಕಿನ ಮದ್ದಕಲ್ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸುವುದಾಗಿ ಸಂಘದ ರಾಜ್ಯಾಧ್ಯಕ್ಷ ಮಸ್ತಾನ್ ನಾಯಕ ಪೂಜಾರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದ ಬರ ಎದುರಾಗಿದೆ. ರೈತರು ಬೆಳೆ ಸಾಲ ಮರಳಿಸಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಬರಗಾಲ ಘೋಷಿಸಲು ಮೀನಾಮೇಷ ಮಾಡುತ್ತಲೇ ಇದೆ. ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಕೂಡಲೇ ಬರ ಪರಿಹಾರ ಕಾಮಗಾರಿ ಪ್ರಾರಂಭಿಸಬೇಕು. ಜನ ಜಾನುವಾರುಗಳಿಗೆ ಕುಡಿಯುವ ನೀರು ವ್ಯವಸ್ಥೆ ಮಾಡಿ ಆಲ್ಮಟ್ಟಿ ಜಲಾಶಯ, ನಾರಾಯಣಪುರ ಜಲಾಶಯಗಳಲ್ಲಿರುವ ನೀರನ್ನು ಕಾಲುವೆಗೆ ಹರಿಸುವ ಮೂಲಕ ರೈತರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು. ಎಲ್ಲಾ ಕೆರೆಗಳನ್ನು ಭರ್ತಿ ಮಾಡುವುದು, ನಿರಂತರ 12 ತಾಸು ವಿದ್ಯುತ್ ಪೂರೈಸುವುದು, ವಿವಿಧ ಠಾಣೆಗಳಲ್ಲಿ ರೈತರ ಹೋರಾಟಗಾರರ ಮೇಲೆ ಹಾಕಿರುವ ಕೇಸ್ಗಳನ್ನು ಹಿಂಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರಸ್ತೆ ತಡೆ ನಡೆಸಲಾಗುತ್ತದೆ. ಅಧಿಕಾರಿಗಳು ಬಂದು ಭರವಸೆ ನೀಡುವವರೆಗೂ ರಸ್ತೆ ರೋಕೋ ಮುಂದುವರಿಸಲಾಗುತ್ತದೆ ಎಂದು ಹೇಳಿದರು. ಜುಲೈ 2026ರಂದು ದೇವದುರ್ಗ ತಾಲೂಕಿನ ಮದ್ದಕಲ್ ಕ್ರಾಸ್ ಬಳಿ ಒಂದು ಬೃಹತ್ ಪ್ರತಿಭಟನೆ ಇದೆ ಹಾಗೂ ರಸ್ತಾ ರೋಕ ಕೂಡ ಇದೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಿದ್ದೀವಿ. ರೈತರ ಒಂದು ವಿವಿಧ ಬೇಡಿಕೆಗಳು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ರಾಯಚೂರು ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ಜಿಲ್ಲೆಯಲ್ಲಿ ಮುಂದೆ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತೆ ವಹಿಸಬೇಕು. ಜಿಲ್ಲೆಯಲ್ಲಿರುವ ಎಲ್ಲ ಕೆರೆಗಳನ್ನು ನೀರು ತುಂಬಿಸಬೇಕು ಹಾಗೂ ರೈತರ ಪಂಪ್ಸೆಟ್ಗಳಿಗೆ 12 ತಾಸು ವಿದ್ಯುತ್ ಸಂಪರ್ಕ ಕೊಡಬೇಕು. ಮತ್ತು UBG ಮತ್ತು ರಾಮ್ಜಿ ಯೋಜನೆಯಲ್ಲಿ ಏನೇ 125 ದಿನ ಕೆಲಸ ಕೊಡ್ತಾರೆ ಗ್ರಾಮ ಪಂಚಾಯತಿಯಲ್ಲಿ, ಅದನ್ನು 25 ದಿನ ಹೆಚ್ಚಿಗೆ ಮಾಡಿ 150 ದಿನ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು. ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕಾರಣಗಳಲ್ಲಿ ರೈತರ ವಿರುದ್ಧ ಮತ್ತು ಪ್ರಗತಿಪರ ಸಂಘಟನೆಗಳ ಮೇಲೆ ಹೋರಾಟ ಮಾಡುವಾಗ ದಾಖಲಾತಿ ಪ್ರಕರಣಗಳನ್ನು ಕೈಬಿಡಬೇಕು. ಮತ್ತು ನಾರಾಯಣಪುರ ಜಲಾಶಯದಲ್ಲಿ ಮತ್ತು ಆಲಮಟ್ಟಿ ಜಲಾಶಯದಲ್ಲಿ ಈಗಾಗಲೇ ನೀರು ಸಾಕಷ್ಟು ಸಂಗ್ರಹಣೆ ಆಗಿದೆ. ಅದಕ್ಕಾಗಿ ಕೃಷ್ಣಾ ನದಿಗೆ 2500 ಕ್ಯೂಸೆಸ್ ನೀರು ಹರಿಬಿಟ್ಟಿದ್ದಾರೆ. ಆದರೆ ನಮ್ಮ ಕಾಲುವೆಗಳಿಗೆ ನೀರು ಬಿಡ್ತಾ ಇಲ್ಲ. ನೀರು ಬಿಡಬೇಕಾಗಿ ಅದಕ್ಕಾಗಿ ಹೋರಾಟ ಕೂಡ ದೊಡ್ಡ ಮಟ್ಟದಿದೆ ನಾರಾಯಣಪುರ ಒಳದಂಡೆ ಕಾಲುವೆ ವತಿಯಿಂದ. ಮತ್ತು ರೈತರ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಬೇಕೆಂದು ಎಲ್ಲ ರೈತರು ಕೂಡಿ ನಾವೊಂದು ರಸ್ತಾ ರೋಕ ಹಾಗೂ ಬೃಹತ್ ಪ್ರತಿಭಟನೆ ದೇವದುರ್ಗ ತಾಲೂಕಿನ ಮದ್ದಕಲ್ ಕ್ರಾಸ್ ಬಳಿದೆ. ತಮ್ಮ ಒಂದು ಸಹಾಯ ಸಹಕಾರ ಜೊತೆಯಲ್ಲಿ ನಮ್ಮ ರೈತ ಬಾಂಧವರು, ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ರೈತ ಬಾಂಧವರು ಈ ಹೋರಾಟಕ್ಕೆ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಂಗನಾಥ್, ಸಂಗಮೇಶ್ ನಾಯಕ, ಆಂಜನೇಯ ಶಾಸ್ತ್ರಿ, ಸತ್ಯರೆಡ್ಡಿ, ವೀರೇಶ್ ನಾಯಕ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಮನ್ಸ್ಲಾಪುರ ಗ್ರಾಮಕ್ಕೆ ನಿಗದಿತ ಸಮಯಕ್ಕೆ ಸಾರಿಗೆ ಬಸ್ ಸಂಚರಿಸದ ಹಿನ್ನೆಲೆಯಲ್ಲಿ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ನಿತ್ಯ ತೊಂದರೆ ಅನುಭವಿಸುತ್ತಿದ್ದು, ಇಂದು ತಡವಾಗಿ ಬಂದ ಬಸ್ ಅನ್ನು ತಡೆದು ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಮನ್ಸ್ಲಾಪುರ ಗ್ರಾಮಕ್ಕೆ ಪ್ರತಿದಿನ ಬೆಳಗ್ಗೆ
ಬೆಳಗ್ಗೆ 7 ಗಂಟೆಗೆ ಆಗಮಿಸಬೇಕಾದ ಬಸ್ ಬೆಳಗ್ಗೆ 8:30ಕ್ಕೆ ಬರುತ್ತಿರುವುದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಶಾಲೆಗೆ ಮತ್ತು ಕಾಲೇಜುಗಳಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು. ಕಾಲೇಜಿನ ತರಗತಿಗಳು ಬೆಳಗ್ಗೆ 7:30ರಿಂದ ಆರಂಭವಾಗುವುದರಿಂದ ಬಸ್ ತಡವಾಗಿ ಬಂದರೆ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಉಂಟಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮದಿಂದ ಸುಮಾರು 30ರಿಂದ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿದಿನ ಸಾರಿಗೆ ಬಸ್ ಅನ್ನು ಅವಲಂಬಿಸಿದ್ದು, ಬಸ್ ವಿಳಂಬವಾದಾಗ ಅನೇಕರು ಕಾಲೇಜಿಗೆ ತೆರಳುವುದನ್ನೇ ಕೈಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿನಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಸೇವೆಯನ್ನು ಅವಲಂಬಿಸಿರುವುದರಿಂದ ಅವರ ಶಿಕ್ಷಣಕ್ಕೆ ತೊಂದರೆ ಉಂಟಾಗುತ್ತಿದೆ ಎಂದು ಹೇಳಿದರು. ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಹಾಗೂ ಮಧ್ಯಾಹ್ನ 3 ಗಂಟೆಗೆ ನಿಗದಿತ ಸಮಯಕ್ಕೆ ಬಸ್ ಸಂಚಾರ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸಾರಿಗೆ ಇಲಾಖೆಗೆ ಒತ್ತಾಯಿಸಿದರು. ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಕೆಲಸ ಹಾಗೂ ಇತರೆ ಅಗತ್ಯ ಕೆಲಸಗಳಿಗಾಗಿ ಸಂಚರಿಸುವ ಗ್ರಾಮಸ್ಥರಿಗೂ ಅನುಕೂಲವಾಗಲಿದೆ ಎಂದರು. ಸಮಯಕ್ಕೆ ಬಸ್ ಸೇವೆ ಲಭ್ಯವಾಗದ ಕಾರಣ ಅನಿವಾರ್ಯವಾಗಿ ಹೆಚ್ಚಿನ ಹಣ ನೀಡಿ ಆಟೋಗಳಲ್ಲಿ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದರು. ಪ್ರತಿಭಟನೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೆಹಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಖಂಡಿಸಿ ಯುವ ಕಾಂಗ್ರೆಸ್ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಅಂಬೇಡ್ಕರ್ ಸೇನೆ ಅಣುಕು ಶವಯಾತ್ರೆ. ಎಸ್ಐಆರ್ ಪ್ರಕ್ರಿಯೆ ಯಶಸ್ವಿಗೆ ಬಿಜೆಪಿಯಿಂದ ತಂಡ ರಚಿಸಿ ಮತದಾರರ ನೆರವಿಗೆ ಅಭಿಯಾನ ಜಿ. ಶಂಕರ್ ರೆಡ್ಡಿ. ರೈತರ ಸಂಪೂರ್ಣ ಸಾಲ ಮನ್ನಾ, ಬರಗಾಲ ಘೋಷಣೆಗೆ ಆಗ್ರಹಿಸಿ ಜುಲೈ 24ರಂದು ದೇವದುರ್ಗ ಮಂದಕಲ್ ಕ್ರಾಸ್ ಬಳಿ ರಸ್ತೆ ತಡೆ ಮಸ್ತಾನ್ ನಾಯಕ್. ಮತ್ತು ಸಮಯಕ್ಕೆ ಬಾರದ ಬಸ್, ಮನ್ಸ್ಲಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.